ಅರಿವು ಭಾಷೆ ಅಂತ ಒಂದು ಭಾಷೆ ಸುಮಾರು 15 ಲಕ್ಷ ಜನ ಇದ್ದೀವಿ. ಇದರಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ ಅನ್ಟಚಬಲ್ಸ್ ಅಸ್ಪೃಶ್ಯರು ಅಂತ ಟ್ರೀಟ್ ಮಾಡಿದ್ದಾರೆ. ಇದು ಪರಿಶಿಷ್ಟ ಜಾತಿ ಒಳಮೀಸಲಾತಿಯಲ್ಲಿ ಪರಿಶಿಷ್ಟ ಜಾತಿಯ ಮೂಲ ಉಪಪಂಗಡವನ್ನು ಇದು ಮೆನ್ಷನ್ ಮಾಡಿ ಈಗ ಜನಗಣತಿ ಮಾಡಲು ಕರ್ನಾಟಕ ಸರ್ಕಾರ ಅಂದರೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಕರ್ನಾಟಕ ಸರ್ಕಾರ ನಾಗಮೋಹನ್ ದಾಸ್ ಆಯೋಗದಲ್ಲಿ ತೀರ್ಮಾನ ತಗೊಂಡಿದ್ದಾರೆ. ಈ 15 ಲಕ್ಷ ಜನ ಚನ್ನಪಟ್ಟಣದ ನೀಲಕಂಠನಲ್ಲಿ ಮತ್ತು ರಾಮನಗರ ಜಿಲ್ಲೆ ಕನಕಪುರ ಹಾಗೂ ಇದು ತುಮಕೂರು ಜಿಲ್ಲೆ ತುಮಕೂರು ಮತ್ತು ಕುಣಗಲ್ ಪ್ರದೇಶಗಳಲ್ಲಿ ವಾಸವಾಗಿದ್ದಾರೆ. ಅರಿವು ಭಾಷೆ ಮಾತಾಡೋರು ಅಂದರೆ ಕೋಲಾರ ಜಿಲ್ಲೆಯಲ್ಲಿ ಚಿಕ್ತಾಲೆ ಅಂತ ಕರೀತಾ ಇದ್ದಾರೆ, ರೇಣುಕ ಯಲ್ಲಮ್ಮ ಬಳಗ ಅಂತ ಕರೀತಾ ಇದ್ದಾರೆ. ಇವರೆಲ್ಲರೂ ಸೇರಿ ಈಗ ನಾವು ಪರಿಯ ಅಂತ ಬರೆಸಬೇಕು. ಮೇ 5ನೇ ತಾರೀಕಿಂದ 17ರವರೆಗೂ ಮನೆ ಸ್ವಾಮಿ ಸಮೀಕ್ಷೆ ಮಾಡ್ತಾವ್ರೆ. ಅದಕ್ಕೋಸ್ಕರ ನಾವೀಗ ನಮ್ಮ ಪರಿಶಿಷ್ಟ ಜಾತಿ ಬಲಗೈ ಪರ್ಯಾಯ ಮಹಾಸಭಾ ವತಿಯಿಂದ ನಾವು ಮನೆಗೆ ಸಮೀಕ್ಷೆದಾರರು ಬಂದಾಗ ತಾವು ಪರ್ಯಾಯ ಅಂತ ಬರೆಸ್ಬೇಕಂತ ನಾವು ಈಗ ತೀರ್ಮಾನ ತಗೊಂಡಿದ್ವಿ. ಅದರಿಂದ ನಮ್ಮ ಜನ ತುಂಬ 15 ಲಕ್ಷ ಜನ ಇದ್ವಿ ನಾವು. ಕೋಲಾರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಸಿಟಿ, ಆಮೇಲೆ ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಯಲ್ಲಿ ಭಾರಿ ಜನಸಂಖ್ಯೆ ಜಾಸ್ತಿ ಇದ್ವಿ ನಾವು. ಅದಕ್ಕೋಸ್ಕರ ಈಗ ನಾವು ನಮಗೆ ಸೋಕ 70 ನಮಗೆ ಯಾವ ಸವಲತ್ತುಗಳು ಸಿಕ್ಕಿಲ್ಲ. ನಮಗೆ ಪರ್ಯಾಯ ಅಂತ ಸಬ್ಗೆಸ್ಟು 101 ಸಬ್ಗೆಸ್ಟಲ್ಲಿ 90ನೇ ನಂಬರ್ದು ಪರ್ಯಾಯ ಅಂತಿದೆ. ಆ ಪರ್ಯಾಯ ಅನ್ನೋದನ್ನ ತಾವೆಲ್ಲರೂ ಮನೆ ಬಂದಾಗ ಬರ್ಸ್ಬೇಕು ತಾವೆಲ್ಲ ಥರದ ಮೇಲೆ ಮನವಿ ಮಾಡ್ಕೊಳ್ತಾ ನಾನು ಪರಿಶಿಷ್ಟ ಜಾತಿ ಪರ್ಯಾಯ ಮಹಾಸಭಾ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಬಂಗಾರಪೇಟೆ. ನಾವು ಏನು ಈಗ ಒಳ ಮೀಸಲಾತಿಯಲ್ಲಿ ಸುಪ್ರೀಂ ಕೋರ್ಟ್ ಆದೇಶದಂತೆ ರಾಜ್ಯ ಸರ್ಕಾರ ಒಳ ಮೀಸಲಾತಿನ ಜಾರಿಗೆ ತರಕೊಟ್ಟಿದೆ. ಅದರಿಂದ ನಾಗಮೋಹನ್ ದಾಸ್ ಏಕಸದಸ್ಯ ಆಯೋಗನ ರಚನೆ ಮಾಡಿದೆ. ನಾವು ಆಯೋಗಕ್ಕೂ ಮನವಿ ಕೊಟ್ಟಿದ್ವಿ. ನಾವು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ತುಮಕೂರು ಜಿಲ್ಲೆಯ ಕುಣಿಗಲ್ಲು ಮತ್ತು ತುಮಕೂರು ಏನು ಚನ್ನಪಟ್ಟಣ ನೀಲಕಂಠಹಳ್ಳಿ, ನಮ್ಮ ಕೋಲಾರ ಜಿಲ್ಲೆಯ ಬಂಗಾರಪೇಟೆ, ಮಾಲೂರು, ಶ್ರೀನಿವಾಸಪುರ, KGF, ಮುಳಬಾಗಿಲು ಈ ಭಾಗದಲ್ಲಿ ಅತಿ ಹೆಚ್ಚಾಗಿದ್ವಿ. ನಾವು 15 ಲಕ್ಷ ಜನ ಇದ್ವಿ. ನಾವು ಪರ್ಯಾಯ ಮಹಾಸಭಾ ಅಂತ ನಮ್ಮ ಎಲ್ಲ ರಾಜ್ಯದ ಮುಖಂಡರು ತೀರ್ಮಾನದಂತೆ ಪರ್ಯಾಯ ಮಹಾಸಭಾ ಮಾಡಿದ್ವಿ. ನಾವು ಈ ಪರ್ಯಾಯ ಮಹಾಸಭೆಯಿಂದ ನಮ್ಮ ಸಮುದಾಯದಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ನಮಗೆ ತುಂಬ ವಂಚಿತರಾಗಿವಿ. ಬಾರ್ಡರ್ಗಳಲ್ಲಿ ನಾವು ಆ ಕಡೆ ಕೋಲಾರ ಭಾಗದ ಮುಳಬಾಗಿಲು ಬಾರ್ಡರ್ನಲ್ಲಿ ಈಗಲೂ ಎಷ್ಟೋ ದೌರ್ಜನ್ಯಕ್ಕೊಳಗಾಗಿದ್ವಿ ನಾವು. ತಾವೆಲ್ಲ ನೋಡ್ತಾನೆ ಇದ್ದೀವಿ ಮಾಧ್ಯಮದ ಮಿತ್ರರು. ಎಷ್ಟೋ ಕಡೆ ಒಂದು ಕಡೆ ಎಲ್ಲ ತುಂಬ ಹಿಂದುಳಿದಿದ್ದಾರೆ ನಮ್ಮ ಜನಾಂಗ. ಅದರಿಂದ ನಾವು 15 ಲಕ್ಷ ಜನಕ್ಕೆ ನಮಗೆ ಜನಸಂಖ್ಯೆ ಆಧಾರದ ಮೇಲೆ ನಮ್ಮ ಸರ್ಕಾರದ ಎಲ್ಲ ಸವಲತ್ತುಗಳು ಒದಗಿಸ್ಕೊಡ್ಬೇಕು, ನಮ್ಮ ಪಾಲು ಪಡಿಬೇಕು. ಅದರಿಂದ ದಯವಿಟ್ಟು ನಮ್ಮ ಬಂಧುಗಳು ಈ ಎಲ್ಲ ಭಾಗದ ಬಂಧುಗಳು ಪರಿಶಿಷ್ಟ ಜಾತಿ ಪರ್ಯಾಯ ಅಂತ ನಮೂದನೆ ಮಾಡಬೇಕಂತ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಈ ಶ್ರೀನಿವಾಸ ಈ ಚಿಕ್ತಾಡಿ ಮತ್ತು ತೋಡಿ, ಕಡಾಡಿ, ನೀರುಗಟ್ಟಿ ಇವನ್ನ ಪರ್ಯಾಯ ಅಂತ ಹೇಳ್ತೀವಿ. ಹಾಗಾಗಿ ನಾವು ಹೆಚ್ಚಿನ ಜನಸಂಖ್ಯೆಯಲ್ಲಿದ್ದೀವಿ. ಸುಮಾರು 15ರಿಂದ 20 ಲಕ್ಷದವರೆಗೂ ನಾವು ಜನಸಂಖ್ಯೆ ಇದ್ದೀವಿ ನಾವು. ಹಾಗಾಗಿ ನಾವು ಈ ಮೀಸಲಾತಿ ಅವ್ರದ್ದು ತರಬೇತಿಗಳು ಕೊಟ್ಟು ಅವ್ರನ್ನ ಕರೆಸಿ ಚರ್ಚೆ ಮಾಡೋದ್ರ ಎಲ್ಲ ಅಂಕಿಅಂಶ ಕಲೆಕ್ಟ್ ಮಾಡಿದ್ದೀವಿ. ರಾಜ್ಯ ಪರಿಶಿಷ್ಟ ಜಾತಿ ಬಲಗೈ ಪರ್ಯಾಯ ಮಹಾಸಭಾ ವತಿಯಿಂದ ನಾವು ಈ ನಮ್ಮ ವಿಚಾರವನ್ನ ನಮ್ಮ ಮುಂದೆ ಬಹಿರಂಗಪಡಿಸಬೇಕು. ಅದರಲ್ಲಿ ಬರ್ತಕ್ಕಂಥ ಅವಕಾಶಗಳು ನಮಗೂ ಸಿಗಬೇಕು. ಮುಂದಿನ ದಿನಗಳಲ್ಲಿ ಮುಂದಿನ ಪೀಳಿಗೆಗೆ ನಮ್ಮ ಜನ ವಂಚಿತರಾಗಬಾರ್ದು ಅಂತೇಳಿ ಏನು ಸಂವಿಧಾನದ ಅಡಿಯಲ್ಲಿ ನಮಗಿರ್ತಕ್ಕಂಥ ಸವಲತ್ತುಗಳು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಏನು ಸಿಗ್ತದೋ ಅದನ್ನು ಎಷ್ಟು ಪರ್ಸೆಂಟ್ ಸಿಗುತ್ತೋ ಅಷ್ಟು ನಮ್ಗೆ ಸಿಗಲಿ, ನಮಗೂ ಅನುಕೂಲ ಆಗಲಿ, ಬಹಿರಂಗಪಡಿಸ್ಬೇಕು, ಪ್ರಚಾರ ಪಡಿಸ್ಬೇಕು. ತಮ್ಮದು ಸಾಮಾಜಿಕ ಕಳಕಳಿ ಇದೆ. ಈ ಪರ್ಯಾಯ ಮಹಾಸಭಾ ವತಿಯಿಂದ ನಾವು ತಮ್ಮಲ್ಲಿ ಬೇಡಿಕೆಯನ್ನೇ ಅಂದರೆ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಂತಿದ್ದೇವೆ. ಇದು ಪ್ರಚಾರ ಪಡಿಸಿ